ಮುರಳ್ ಮೀನುಗಳು ನೀರಿನಿಂದ ಹೊರಗೆ ಜಿಗಿಯುವ ಸ್ವಭಾವ ಹೊಂದಿವೆ. ಮಳೆಗಾಲದಲ್ಲಿ ಅಥವಾ ನೀರಿನ ಮಟ್ಟ ಹೆಚ್ಚಾದಾಗ ಅವು ಕೊಳದಿಂದ ಹೊರಗೆ ಹಾರಿ ಹೋಗುವ ಅಪಾಯವಿರುತ್ತದೆ. ಆದ್ದರಿಂದ ಕೊಳದ ಸುತ್ತಲೂ ಸರಿಯಾದ ಬೇಲಿ ಅಥವಾ ನೆಟ್ ಇರುವುದು ಮುಖ್ಯ. ಇದಕ್ಕೆ ಸೊಲ್ಯೂಷನ್ ಏನಾದ್ರೆ, ಟ್ಯಾಂಕ್ ಅಥವಾ ಕೊಳಿಷ್ಠ 2ರಿಂದ 3 ಅಡಿ ಎತ್ತರದ ನೈಲಾನ್ ಜಾಲರಿಯನ್ನು ಫೆನ್ಸಿಂಗ್ ನೆಟ್ ಅಳವಡಿಸಿ ಮೀನುಗಳು ದಂಡೆಯ ಮೇಲೆ ಜಿಗಿಯುವುದನ್ನು ತಡೆಯಿರಿ. ಇಡೀ ಟ್ಯಾಂಕ್ನ ಮೇಲ್ಭಾಗವನ್ನು ಪಕ್ಷಿ ನಿರೋಧಕ ಬಲೆ, ಆಂಟಿ ಬರ್ಡ್ ನೆಟ್ ಅಥವಾ ನೆರಳು ಬಲೆಯಿಂದ ಸಂಪೂರ್ಣವಾಗಿ ಮುಚ್ಚುವುದು ಅತ್ಯಗತ್ಯ. ಟ್ಯಾಂಕ್ನ ಮೇಲ್ಭಾಗದ ಅಂಚಿನಿಂದ ಕನಿಷ್ಠ 1ರಿಂದ 1.5 ಅಡಿ ಕೆಳಗೆ ನೀರಿನ ಮಟ್ಟವನ್ನು ಫ್ರೀ ಬೋರ್ಡ್ ಇರಿಸಿ, ಮಳೆಗಾಲದಲ್ಲಿ ನೀರು ತುಂಬಿ ಹರಿಯದಂತೆ ಓವರ್ಫ್ಲೋ ಪೈಪ್ ಅಳವಡಿಸಿ. ಮೀನುಗಳು ಭಯಗೊಂಡಾಗ ಅಥವಾ ಅತಿಯಾದ ಬೆಳಕು ಇದ್ದಾಗ ಹೆಚ್ಚು ಜಿಗಿಯುವುದರಿಂದ ಟ್ಯಾಂಕ್ ಮೇಲೆ ನೆರಳು ಬಲೆ, ಶೆಡ್ ನೆಟ್ ಬಳಸಿ ಅವುಗಳನ್ನು ಶಾಂತವಾಗಿರಿಸಿ. ಟ್ಯಾಂಕ್ನ ಅಂಚುಗಳು ನಯವಾಗಿರುವಂತೆ ನೋಡಿಕೊಳ್ಳಿ. ಜಿಗಿಯಲು ಪ್ರಯತ್ನಿಸುವ ಮೀನುಗಳ ಮೈಮೇಲೆ ಗಾಯಗಳಾದರೆ ಶಿಲೀಂಧ್ರ ಸೋಂಕು, ಫಂಗಲ್ ಇನ್ಫೆಕ್ಷನ್ ತಗುಲುವ ಅಪಾಯವಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕ್ವಾ ಅಭಿಯಂತ ಪೇಜ್ ಅನ್ನು ಫಾಲೋ ಮಾಡಿ.